ಇಷ್ಟಕ್ಕೂ ಟಾರ್ಗೆಟ್ ಆದ ಆ ಬಿಜೆಪಿ ನಾಯಕ ಯಾರು ಹಾಗೂ ಯಾಕೆ ಅಂತಕ್ಕಂಥದ್ದು. ವರ್ತೂರ್ ಪ್ರಕಾಶ್ಗೂ ಆ ಬಿಜೆಪಿ ಮುಖಂಡನಿಗೂ ಏನು ಲಿಂಕ್ ಇದೆ? ಆ ಮುಖಂಡ ಮತ್ತು ವರ್ತೂರ್ ಪ್ರಕಾಶ್ ಮಧ್ಯೆ ನಡೆದಿದ್ದ ಟಿಕೆಟ್ ಫೈಟ್ ಅಂತಕ್ಕಂಥ ಪ್ರಶ್ನೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇಬ್ಬರ ನಡುವೆ ಭಾರೀ ಪೈಪೋಟಿ ನಡೆದಿತ್ತು ಅಂತಕ್ಕಂಥ ಶಂಕೆ ಇದೆ. ವರ್ತೂರ್ ಪ್ರಕಾಶ್ಗೆ ಟಿಕೆಟ್ ಕೊಡಬೇಡಿ ಎಂದು ಆ ನಾಯಕ ಪಟ್ಟು ಕೂಡ ಹಿಡಿದಿದ್ದಂತೆ. ಬೇರೆ ಕಡೆಯಿಂದ ಬಂದ ವರ್ತೂರ್ಗೆ ಯಾಕೆ ಟಿಕೆಟ್ ಕೊಡ್ತೀರಾ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಏನು ವಾಗ್ದಾಳಿ ನಡೆಸಿದ್ರಂತೆ. ನಾನು ಲೋಕಲ್ ಲೀಡರ್, ನನಗೆ ಕೊಡಿ ಎಂದು ಪಟ್ಟು ಹಿಡಿದಿದ್ದಂತೆ ಆ ಬಿಜೆಪಿಯ ನಾಯಕ. ಆದರೆ 2023ರ ಕೋಲಾರ ಟಿಕೆಟ್ ಅನ್ನು ವರ್ತೂರ್ ಪ್ರಕಾಶ್ಗೆ ಬಿಜೆಪಿ ನೀಡಿತ್ತು. ಕಳೆದ ಚುನಾವಣೆಯಲ್ಲಿ ಕೋಲಾರದಿಂದ ಸ್ಪರ್ಧಿಸಿ ವರ್ತೂರ್ ಪ್ರಕಾಶ್ ಅವರು ಸೋತಿದ್ರು ಕೂಡ ಹೌದು. ಮುಂದಿನ ಬಾರಿಯೂ ಆ ನಾಯಕ ತನಗೆ ಅಡ್ಡಿಯಾಗಬಹುದೆಂದು ಪ್ಲಾನ್ ರೂಪಿಸಿರ್ತಕ್ಕಂಥ ಶಂಕೆ ಇದೆ ವರ್ತೂರ್ ಪ್ರಕಾಶ್ ಅವರ ಮೇಲೆ. ಹೀಗಾಗಿ ಶ್ವೇತಾಗೌಡ ಮೂಲಕ ಆ ನಾಯಕನಿಗೆ ವರ್ತೂರ್ ಮಾಡಿದ್ರ ಟಾರ್ಗೆಟ್ ಅಂತಕ್ಕಂಥದ್ದು. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಆ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇಷ್ಟಕ್ಕೂ ಟಾರ್ಗೆಟ್ ಆದ ಆ ಬಿಜೆಪಿ ನಾಯಕ ಈ ರೀತಿಯಾಗಿ ಏನು ವರ್ತೂರ್ ಪ್ರಕಾಶ್ ಅವರಿಂದ ಗಾಳ ಹಾಕಲಾಗಿರ್ತಕ್ಕಂಥದ್ದು. ಯಾಕಂದರೆ ಅದೇ ಕೋಲಾರ ಕ್ಷೇತ್ರಕ್ಕೆ ಮುಂದಿನ ಬಾರಿ ಚುನಾವಣೆಗೆ ಮತ್ತೆ ಅಡ್ಡಿಯಾಗ್ಬೋದು ಅಂತಕ್ಕಂಥ ಪ್ಲಾನ್ ರೂಪಿಸಿ ಅವರಿಗೆ ಗಾಳ ಹಾಕಿ ಏನು ಮಾಡಬೇಕಂತ ಪ್ಲಾನ್ ಇತ್ತೋ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ಶ್ವೇತಾಳನ್ನು ಬಳಸಿಕೊಂಡು ಆ ಬಿಜೆಪಿಯ ಮುಖಂಡನಿಗೆ, ಆ ನಾಯಕನಿಗೆ ಗಾಳ ಹಾಕಲು ಸ್ಕೆಚ್ ಹಾಕಿದ್ರು. ಈ ವರ್ತೂರ್ ಪ್ರಕಾಶ್ ಹಾಗೂ ಆರೋಪಿ ಶ್ವೇತಾಗೌಡ ಚಿನ್ನದ ವ್ಯಾಪಾರದಲ್ಲಿ ಏನು ಕಂಡು ಬಂದಿರತಕ್ಕಂಥ ಮೋಸ, ಇವರಿಬ್ಬರಿಗೆ ಇವಾಗ ಪೊಲೀಸರಿಂದ ತನಿಖೆ ನಡೀತಾ ಇರತಕ್ಕಂಥದ್ದು ಮತ್ತಷ್ಟು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ಡೆಸ್ಕ್ ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀಪತಿ, ಏನಿದು ಪೊಲೀಸ್ ತನಿಖೆಯಲ್ಲಿ ಪದೇ ಪದೇ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೆಚ್ಚು ಗೊತ್ತಾಗ್ತಾನೆ ಹೋಗ್ತಾ ಇರತಕ್ಕಂಥದ್ದು. ವರ್ತೂರ್ ಏನು ಪ್ರಕಾಶ್ ಅವರಿದ್ದಾರೆ, ಬಿಜೆಪಿ ಮುಖಂಡನಿಗೆ ಗಾಳ ಹಾಕಲು ಶ್ವೇತಾಗೌಡರನ್ನ ಬಳಸಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ ತನಿಖೆಯಲ್ಲಿ ಅಂತ? ಚೇತನಾಯಕ್, ಬಹಳ ಮುಖ್ಯವಾಗಿ ಏನು ಗೋಲ್ಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತಳಾದಂಥ ಶ್ವೇತಾಗೌಡ ಅವರನ್ನು ಪೊಲೀಸ್ ಅಧಿಕಾರಿಗಳು ಏನು ACP ಗೀತಾ ಅವರ ನೇತೃತ್ವದಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ವಿಚಾರಣೆಗೆ ಒಳಪಡಿಸಿದ ಕೂಡಲೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಥೆಗಳು, ಇಂಟ್ರೆಸ್ಟಿಂಗ್ ಸಂಗತಿಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನು ಕಮರ್ಷಿಯಲ್ ಸ್ಟ್ರೀಟ್ ಗೋಲ್ಡ್ ಜ್ಯುವೆಲರಿ ಶಾಪ್ ಏನಿದೆ, ನವರತ್ನ ಗೋಲ್ಡ್ ಜ್ಯುವೆಲರಿ ಶಾಪ್, ಆ ಒಂದು ಶಾಪ್ನಲ್ಲಿ ಸುಮಾರು 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಪಡ್ಕೊಂಡಿರ್ತಾರೆ. ಅಂದರೆ 2 kg 900 ಗ್ರಾಮ್ಗೂ ಅಧಿಕ ಚಿನ್ನಾಭರಣವನ್ನು ಪಡ್ಕೊಂಡಿರ್ತಾರೆ. ಅದರಲ್ಲಿ 1 ಕೋಟಿಯಷ್ಟು ರಿಟರ್ನ್ ಮಾಡಿರ್ತಾರೆ. ಬಾಕಿ ಉಳಿದ ಹಣವನ್ನು ಅವರು ಕೊಟ್ಟಿರಲ್ಲ ಅಂತ ಹೇಳಿ ಒಂದು ದೂರನ್ನು ಕೊಡ್ತಾರೆ. ಅದರಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ಒಂದು ಪರಿಚಯಸ್ಥರಿಂದ ಅವ್ರ ಮೂಲಕ ಪರಿಚಯ ಆಗಿದ್ರು ಶ್ವೇತಾಗೌಡ. ಹಾಗಾಗಿ ಅವರ ಒಂದು ನಂಬಿಕೆ ಮೇಲೆ ಅವರ ಒಂದು ವಿಳಾಸಕ್ಕೂ ಕೂಡ ನಾವು ಒಡವೆಗಳನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೋಲ್ಡ್ ಜ್ಯುವೆಲರಿ ಶಾಪ್ನ ಸಂಜಯ್ ಬಾಫ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದರ ಬೆನ್ನಲ್ಲೇ ಈಗ ಬಹಳ ಮುಖ್ಯವಾಗಿ ತನಿಖೆಗೆ ಇಳಿದಂತಹ ತನಿಖಾಧಿಕಾರಿಗಳಿಗೆ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಕಳೆದ 6 ತಿಂಗಳ ಹಿಂದೆಯಷ್ಟೇ ಏನು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರಿಗೆ ಈ ಒಂದು ಶ್ವೇತಾಗೌಡ ಏರಿದರೆ ವಂಚಕ್ಕೆ ಅವರು ಪರಿಚಯ ಆಗ್ತಾರೆ. ಸೊ ಆಕೆಯನ್ನು ಇವರೇ ಪರಿಚಯ ಮಾಡಿಕೊಂಡು ಇವರೇ ಅವರ ಒಂದು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಒಂದು ರೋಚಕ ಕಥೆ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಏನು ಈಕೆ ವರ್ತೂರ್ ಪ್ರಕಾಶ್ ಅವರನ್ನ, ಅವರ ಕಾಂಟ್ಯಾಕ್ಟ್ ನಂಬರನ್ನು ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ರೆ, ಏನು ವರ್ತೂರ್ ಪ್ರಕಾಶ್ ಅವರು ಯಾರಿಗೆ ಬೇರೆಯವರಿಗೆ ಕೆಡ್ಡ ಕೊಡ್ಲಿಕ್ಕೂ ಕೂಡ ತಯಾರಾಗಿದ್ರು, ಅವರು ಕೂಡ ಬಿಜೆಪಿ ಮುಖಂಡರು ಕೂಡ ಅಂತ ಹೇಳಲಾಗ್ತಾ ಇದೆ. ಸೊ ಅವರ ಒಂದು ಹೆಸರನ್ನ ಶ್ವೇತಾಗೌಡ ಮೊಬೈಲ್ನಲ್ಲಿ ತಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಮೈಸೂರು ಪಾಕ್ ಅಂತ ಸೇವ್ ಮಾಡ್ಕೊಂಡಿದ್ರು. ಆತ ಕೂಡ ಒಬ್ಬ ಪ್ರಭಾವಿ ಬಿಜೆಪಿಯ ಮುಖಂಡ ಕೋಲಾರ ಭಾಗದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಆತನನ್ನ ಒಂದು ಬ್ಲಾಕ್ ಮೇಲ್ ಮಾಡಲಿಕ್ಕೆ, ಆತನನ್ನ ಒಂದು ಪ್ರಕರಣದಲ್ಲಿ ಸಿಲುಕಲಿಕ್ಕೆ ಇವರೆಲ್ಲ ಸಂಚು ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ವಿಚಾರ ಕೂಡ ಈಗ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮೈಸೂರಿನಲ್ಲಿ ಅವರಿಗೆ ಒಂದು ಕೆಡ್ಡವನ್ನ ತೋಡ್ಲಿಕ್ಕೆ ತಯಾರಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮೈಸೂರು ಪಾಕ್ ಅಂತ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಾರೆ ಆರೋಪಿ ಶ್ವೇತಾಗೌಡ, ಅವರು ಅವರ ಸ್ವಂತ ಕಾರನ್ನು ತೆಗೆದುಕೊಂಡು ಮೈಸೂರಿಗೆ ಹೋಗ್ತಾ ಇದ್ರು. ಈ ನಡುವೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಸಂಜಯ್ ಅವರು ದೂರನ್ನ ದಾಖಲು ಮಾಡಿದ್ರು. ಸೊ ಆ ದೂರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಏನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ನವರು ಶ್ವೇತಾಗೌಡನ ಅರೆಸ್ಟ್ ಮಾಡ್ಕೊಂಡ್ಬಂದು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಭಾಗವಾಗಿ ವರ್ತೂರ್ ಪ್ರಕಾಶ್ ಕೂಡ ವಿಚಾರಣೆಗೆ ಕರೆಯಲಾಗಿತ್ತು. ಹೀಗಾಗಿ ನಿನ್ನೆ ACP ಗೀತಾ ಅವರ ಮುಂದೆ ಭಾರತೀಯ ನಗರ ಪೊಲೀಸ್ ಠಾಣೆಗೆ ಹಾಜರಾದಂತಹ ವರ್ತೂರ್ ಪ್ರಕಾಶ್ ಆಕೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸುಮಾರು 12.5 ಲಕ್ಷ ನಗದು ಜೊತೆಗೆ 3 ಬ್ರಾಸ್ಲೆಟ್, 1 ರಿಂಗ್ ಅನ್ನು ಕೂಡ ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಗೀತಾ ಏನು ಶ್ವೇತಾಗೌಡ ಏನಿದ್ದಾರೆ ಅವರು ವರ್ತೂರ್ ಪ್ರಕಾಶ್ಗೆ ಕೊಟ್ಟಿದ್ದಂತಹ ಗಿಫ್ಟ್ ಅಂತಕ್ಕಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈ ಒಂದು ತನಿಖೆ ಮುಂದುವರೆದಿದ್ದು ಅನೇಕ ಪ್ರಭಾವಿ
ರಾಜಕಾರಣಿಗಳ ಜೊತೆಗೆ ಶ್ವೇತಾ ಗೌಡ ಒಂದು ಒನ್ ಟು ಒನ್ ಸಂಬಂಧ ಇಟ್ಕೊಂಡಿದ್ದು, ಅಂದರೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದು, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು, ಅವ್ರ ಜೊತೆ ಒಡನಾಟ ಬಿಸ್ನೆಸ್ ಎಲ್ಲ ಮಾಡ್ತಿದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ತನಿಖೆ ಮುಂದುವರೆದಿದ್ದು ಯಾರೆಲ್ಲ ರಾಜಕಾರಣಿಗಳು ಶ್ವೇತಾ ಗೌಡ ಅವರ ಬಲೆಗೆ ಬಿದ್ದಿದ್ದಾರೆ ಅಂತಕ್ಕಂಥದ್ದು ಮುಂದಿನ ದಿನದಲ್ಲಿ ತಿಳಿದು ಬರಲಿದೆ. ಚೇತನ್ ನಾಯ್ಕ್. ಎಸ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.